ವೆಲ್ಕಮ್ ಟು ದ ಡಿಬೇಟ್. ನಮ್ಮ ಈ ವೈಚಾರಿಕ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಒಮ್ಮೆ ಇಮ್ಯಾಜಿನ್ ಮಾಡಿ, ನೀವು ನಿಮ್ಮ ಲೈಫ್ನಲ್ಲಿ ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ಮಾಡಿದಿರಾ ಅಂತ. ಒಳ್ಳೆ ಓದು, ಶಿಸ್ತಿನ ಜೀವನ, ನಿಮ್ಮ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿದಿರಾ. ಹೌದು, ಒಂದು ಆದರ್ಶ ಜೀವನ ಅಂತ ಹೇಳ್ಬೋದು. ಕರೆಕ್ಟ್. ವೇದ ಉಪನಿಷತ್ತುಗಳನ್ನೆಲ್ಲ ಆಳವಾಗಿ ಅಧ್ಯಯನ ಮಾಡಿದ್ದೀರಾ. ಆದ್ರೆ ಕೊನೆಗೆ ಇದೆಲ್ಲವೂ ನಿನಗೆ ಅಂತಿಮ ಬಿಡುಗಡೆ ಅಥವಾ ಮೋಕ್ಷವನ್ನು ಗ್ಯಾರಂಟಿ ಮಾಡಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಹೇಗಿರುತ್ತೆ? ಖಂಡಿತ ಯಾರಿಗಾದ್ರೂ ಸ್ವಲ್ಪ ಶಾಕ್ ಆಗುತ್ತೆ. ನಿಜ. ಇವತ್ತು ನಾವು ಮಾತಾಡ್ತಿರೋದು ಮನುಷ್ಯನ ಈ ಅಲ್ಟಿಮೇಟ್ ಗೋಲ್ ಬಗ್ಗೆ. ದಿನನಿತ್ಯದ ಬದುಕಿನಲ್ಲಿ ನಾವು ಮನೆ, ಕಾರು, ಪ್ರಮೋಷನ್ ಅಂತ ಓಡಾಡ್ತೀವಿ. ಇದೆಲ್ಲ ಕಣ್ಣಿಗೆ ಕಾಣುವ ಇಹಸುಖ. ಹೌದು, ಅಶಾಶ್ವತವಾದ ಸುಖ. ಎಕ್ಸಾಕ್ಟ್ಲಿ. ಆದ್ರೆ ಇದೆಲ್ಲದರಾಚೆಗೆ ಪರಸುಖ ಅಥವಾ ಶಾಶ್ವತವಾದ ಆಧ್ಯಾತ್ಮಿಕ ಆನಂದ ಅಂತ ಒಂದಿದೆ. ಇಂದಿನ ನಮ್ಮ ಚರ್ಚೆಯ ಪ್ರಶ್ನೆ ಇಷ್ಟೇ: ಈ ಪರಸುಖವನ್ನು ತಲುಪಲು ನಮ್ಮ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಸ್ಪಷ್ಟವಾದ ಆಧ್ಯಾತ್ಮ ಧ್ಯಾನ ಮತ್ತು ನಮ್ಮ ಜೀವನದ ಆಶ್ರಮಗಳ ಶಿಸ್ತುಬದ್ಧ ಪಾಲನೆ ಮುಖ್ಯ ಆಧಾರವೇ? ಅಥವಾ ಕೇವಲ ಭಗವಂತನ ಮೇಲೆ ಯಾವುದೇ ಷರತ್ತುಗಳಿಲ್ಲದ ಅಮಲ ಭಕ್ತಿ ಮತ್ತು ಆತನ ಅನುಗ್ರಹವೇ ಅಂತಿಮ ಸಾಧನವೇ? ಇದು ಇವತ್ತಿನ ಕೇಂದ್ರಬಿಂದು. ಹೌದು. ಈ ಮೂಲ ವಸ್ತುವಿನ ಆಧಾರದ ಮೇಲೆ ನನ್ನ ನಿಲುವು ಬಹಳ ಸ್ಪಷ್ಟವಾಗಿದೆ. ಒಂದು ವ್ಯವಸ್ಥಿತವಾದ ಜ್ಞಾನ ಮತ್ತು ಶಿಸ್ತಿನ ಫ್ರೇಮ್ವರ್ಕ್ ಇಲ್ಲದೆ ಆ ಭಕ್ತಿ ಅನ್ನೋದು ಕೇವಲ ಒಂದು ಎಮೋಷನಲ್ ಭ್ರಮೆ ಆಗತ್ತೆ. ಇದು ನನ್ನ ವಾದ. ನಾನು ಈ ವಿಚಾರವನ್ನು ಸಂಪೂರ್ಣವಾಗಿ ಬೇರೆ ಕೋನದಿಂದ ನೋಡ್ತೀನಿ. ನೀವು ಹೇಳುವ ಜ್ಞಾನ, ಶಿಸ್ತು ಇವೆಲ್ಲವೂ ದಾರಿಯಲ್ಲಿ ಸಿಗುವ ಮೈಲಿಗಲ್ಲುಗಳಿರ್ಬೋದು. ಆದರೆ ಅಂತಿಮವಾಗಿ ನಮ್ಮನ್ನ ಪ್ರಕೃತಿಯ ಈ ಜಂಜಾಟದಿಂದ ಬಿಡಿಸೋದು ಕೇವಲ ಬುದ್ಧಿಮತ್ತಿಯಲ್ಲ. ಅದಕ್ಕೆ ಭಗವಂತನ ಅನುಗ್ರಹ ಬೇಕೇ ಬೇಕು. ಆ ಅನುಗ್ರಹ ಒಂದು ಲೆಕ್ಕಾಚಾರದ ಜ್ಞಾನದಿಂದ ಬರೋದಿಲ್ಲ. ಹಾಗಾದ್ರೆ ಹೇಗ್ ಬರುತ್ತೆ? ಅದು ಬರೋದು ಅಮಲ ಭಕ್ತಿ, ಅಂದರೆ ಕಲ್ಮಶವಿಲ್ಲದ, ಪ್ರತಿಫಲಾಪೇಕ್ಷೆಯಿಲ್ಲದ ಪ್ರೇಮದಿಂದ ಮಾತ್ರ. ಇದು ಕೇವಲ ಭಾವನಾತ್ಮಕ ಉನ್ಮಾದವಲ್ಲ, ಇದು ಜ್ಞಾನದ ಗಡಿಯನ್ನೋ ದಾಟಿದ ಅಂತಿಮ ಸತ್ಯ ಅನ್ನೋದು ನನ್ನ ನಿಲುವು. ಮಧ್ವಾಚಾರ್ಯರ ತತ್ವಗಳನ್ನಾಗ್ಲಿ ಅಥವಾ ನಮ್ಮ ಪ್ರಾಚೀನ ಗ್ರಂಥಗಳನ್ನಾಗ್ಲಿ ನೋಡಿದಾಗ ಆಧ್ಯಾತ್ಮ ಜ್ಞಾನ ಅನ್ನೋದು ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ನಮ್ಮ ಕೇಳುಗರಿಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದ್ರೆ, ಇದೊಂದು ರೀತಿ ಸಾಫ್ಟ್ವೇರ್ ಕೋಡಿಂಗ್ ಅರ್ಥ ಮಾಡ್ಕೊಂಡಾಗೆ. ಸಾಫ್ಟ್ವೇರ್ ಕೋಡಿಂಗ್. ಹೌದು. ಅಲ್ಲಿ 24 ತತ್ವಗಳ ಬಗ್ಗೆ ಮಾತಾಡ್ತಾರೆ. ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಎಕ್ಸಾಕ್ಟ್ಲಿ. ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಸೇರಿ ನಮ್ಮ ಬ್ರಹ್ಮಾಂಡ ಅಂದ್ರೆ ಯೂನಿವರ್ಸ್ ಮತ್ತು ಪಿಂಡಾಂಡ ಅಂದ್ರೆ ಹ್ಯೂಮನ್ ಬಾಡಿ ಹೇಗೆ ಸೃಷ್ಟಿಯಾಗಿದೆ ಅಂತ. ಇದ್ರ ಜೊತೆಗೆ ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 3 ಗುಣಗಳು ನಮ್ಮನ್ನ ಹೇಗೆ ಕಂಟ್ರೋಲ್ ಮಾಡ್ತಿದೆ ಅನ್ನೋ ಅರಿವು ಬಹಳ ಮುಖ್ಯ. ರಜೋಗುಣ ನಮ್ಮನ್ನ ದುಡ್ಡಿನ ಹಿಂದೆ ಓಡಿಸಿದ್ರೆ, ತಮೋಗುಣ ನಮ್ಮನ್ನ ಸೋಮಾರಿಯನಾಗಿ ಮಾಡುತ್ತೆ. ಕರೆಕ್ಟ್. ಈ ಮೆಕ್ಯಾನಿಸಮ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಜ್ಞಾನ ಇಲ್ದೆ ನಾನು ಬರೀ ಭಕ್ತಿಯಿಂದ ಪರಸುಖ ಪಡಿತೀನಿ ಅನ್ನೋದು ಹೇಗಾಗತ್ತೆ ಅಂದ್ರೆ, ಕಾರಿನ ಎಂಜಿನ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ದೆ ರೇಸ್ ಗೆಲ್ಲೋಕ್ ಹೋದ ಹಾಗೆ ಅಲ್ವೇ? ಕಾರಿನ ಮೆಕ್ಯಾನಿಸಮ್ ಉದಾಹರಣೆ ಬಹಳ ಚೆನ್ನಾಗಿದೆ. ಆದರೆ ನನ್ನ ಪ್ರಶ್ನೆ ಇಷ್ಟೇ: ಕಾರಿನ ಎಂಜಿನ್ ಬಗ್ಗೆ, ಅದರ ಪಾರ್ಟ್ಸ್ ಬಗ್ಗೆ ನೀವು ಎಷ್ಟೇ PhD ಮಾಡಿದ್ರು, ಅದರಲ್ಲಿ ಇಂಧನ ಅಥವಾ ಪೆಟ್ರೋಲ್ ಇಲ್ಲ ಅಂದ್ರೆ ಆ ಕಾರ್ 1 ಇಂಚ್ ಮುಂದೆ ಹೋಗುತ್ತಾ? ಇಲ್ಲ. ಆ ಇಂಧನವೇ ಅಮಲಭಕ್ತಿ. ಆದ್ರೆ ಇಂಜಿನ್ ಇರ್ಬೇಕಲ್ವಾ ಮೊದಲು? ಹೌದು. ನೀವು ಹೇಳಿದ ಆ 24 ತತ್ವಗಳು, ಸತ್ವ, ರಜತಮೋ ಗುಣಗಳ ವಿಚಾರ ಖಂಡಿತ ಇಂಪಾರ್ಟೆಂಟ್. ಆದರೆ ಮೂಲಪಠ್ಯದಲ್ಲಿರುವ ಮಧ್ವಾಚಾರ್ಯರ ನವಪ್ರಮೇಯಗಳಲ್ಲಿ ಬರುವ 7ನ ಪ್ರಮೇಯವನ್ನು ನಾವು ಗಮನಿಸಬೇಕು. ಆ ಪ್ರಮೇಯ? ಹೌದು. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅಮಲಾಭಕ್ತಿಶ್ಚ ತತ್ಸಾಧನಂ. ಅಂದರೆ ಮುಕ್ತಿಗೆ ಅಂತಿಮ ಸಾಧನ ಅಮಲಭಕ್ತಿ. ನಾರದ ಭಕ್ತಿ ಸೂತ್ರವು ಇದನ್ನೇ ಹೇಳುತ್ತೆ. ಭಕ್ತಿ ಅಂದ್ರೆ ಪರಮ ಪ್ರೇಮ ಸ್ವರೂಪ ಅಂತ. ಸರಿ. ಪ್ರೇಮಕ್ಕೆ ಲೆಕ್ಕಾಚಾರ ಗೊತ್ತಿಲ್ಲ. ನಾನಿಷ್ಟು ಗಂಟೆ ಧ್ಯಾನ ಮಾಡ್ದೆ, ಇಷ್ಟು ತತ್ವಗಳನ್ನು ಅರ್ಥ ಮಾಡ್ಕೊಂಡೆ, ಹಾಗಾಗಿ ನನಗೆ ಭಗಳಂತ ಒಲಿಬೇಕು ಅನ್ನೋದು ಆ ಒಂದು ಬಿಸ್ನೆಸ್ ಡೀಲ್ ತರಹ ಆಗತ್ತೆ. ಆದ್ರೆ ಅಮಲ ಭಕ್ತಿಯಲ್ಲಿ ಯಾವುದೇ ಷರತ್ತುಗಳಿಲ್ಲ. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ಪುಷ್ಬ್ಯಾಕ್ ಮಾಡಲೇಬೇಕು. ನೀವು ಬಿಸ್ನೆಸ್ ಡೀಲ್ ಅಂತ ಹೇಳಿದ್ರಿ, ಆದ್ರೆ ಜ್ಞಾನ ಅನ್ನೋದು ಭಗವಂತನ ಜೊತೆ ಮಾಡುವ ವ್ಯಾಪಾರ ಅಲ್ಲ. ಮತ್ತೇನು? ಅದೊಂದು ಟ್ರೀಟ್ಮೆಂಟ್ ಅಥವಾ ಲೈಫ್ ಸ್ಟೈಲ್ ಬದಲಾವಣೆ ಇದ್ದ ಹಾಗೆ. ನಮ್ಮ ಹಳೆಯ ಟೆಕ್ಸ್ಟ್ಗಳಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಪರಮಾತ್ಮ ವೇದೋಪನಿಷತ್ತುಗಳ ಮೂಲಕ ನಮಗೆ ಜ್ಞಾನದ ಔಷಧ ಕೊಟ್ಟಿದ್ದಾನೆ. ಈಗ ಒಬ್ಬ ಡಯಾಬಿಟಿಸ್ ರೋಗಿ ಇದ್ದಾನೆ ಅಂತ ಇಟ್ಕೊಳ್ಳಿ.
ಡಾಕ್ಟರ್ ಅವನಿಗೆ ಏನ್ ತಿನ್ಬೇಕು ಏನ್ ಬಿಡಬೇಕು ಲೈಫ್ ಸ್ಟೈಲ್ ಹೇಗಿರ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿರ್ತಾರೆ. ಆ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಇದೆಯಲ್ಲ, ಅದೇ ಜ್ಞಾನ. ಹೌದು, ಡಯಟ್ ಫಾಲೋ ಮಾಡಬೇಕು. ಪಥ್ಯ ಮಾಡಿದರೆ ಅವನ ರೋಗ ಗುಣ ಆಗುತ್ತಾ? ಖಂಡಿತ ಇಲ್ಲ. ಹಾಗೆಯೇ ಮನುಷ್ಯನಿಗೆ ವಿಷಯೇಂದ್ರಿಯಗಳ ವ್ಯಾಮೋಹ ಅನ್ನೋ ಕಾಯಿಲೆ ಇದೆ. ಈ ಕಾಯಿಲೆ ವಾಸಿಯಾಗಬೇಕು ಅಂದ್ರೆ ಜಗತ್ತು ನಶ್ವರ ಅನ್ನೋ ಅರಿವು ಅಂದ್ರೆ ಜ್ಞಾನ ಬೇಕು. ಜ್ಞಾನವನ್ನು ಅಪ್ಲೈ ಮಾಡಿ ಶಿಸ್ತಿನಿಂದ ಬದುಕಬೇಕು. ಬರೀ ಅನುಗ್ರಹ ಸಿಗುತ್ತೆ ಅಂತ ಕಾಯ್ತಾ ಕೂತ್ರೆ ಅದು ಮೌಢ್ಯ ಆಗಲ್ವಾ? ಅದು ಮೌಢ್ಯ ಖಂಡಿತ ಅಲ್ಲ. ನಿಮ್ಮ ಡಾಕ್ಟರ್ ಮತ್ತು ಪೇಷಂಟ್ ರೂಪಕ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಇಲ್ಲಿ ಕಾಯಿಲೆಯ ಸ್ವರೂಪ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಆಧ್ಯಾತ್ಮಿಕ ಬಂಧನ ಕೇವಲ ಒಂದು ಲೈಫ್ ಸ್ಟೈಲ್ ಕಾಯಿಲೆ ಅಲ್ಲ. ಪಠ್ಯದಲ್ಲಿಯೇ ಉಲ್ಲೇಖವಾಗಿರುವ ಕತ್ತಲೆ ಮತ್ತು ಬೆಳಕಿನ ರೂಪಕವನ್ನು ನಾವಿಲ್ಲಿ ನೋಡಬೇಕು. ಇದು ಕೇಳುಗರಿಗೆ ಇನ್ನೂ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಜೀವಾತ್ಮ ಅಂದರೆ ನಮ್ಮ ಒಳಗಿನ ಆತ್ಮ ಆ ಮೂಲತಃ ಜ್ಞಾನ ಮತ್ತು ಆನಂದದಿಂದ ಕೂಡಿದೆ. ಅದೊಂದು ಪ್ರಕಾಶಮಾನವಾದ ದೀಪ ಇದ್ದ ಹಾಗೆ. ಸರಿ, ದೀಪದ ರೂಪಕ. ಆದರೆ ಸಮಸ್ಯೆ ಏನಂದ್ರೆ ಆ ದೀಪದ ಮೇಲೆ ಅಜ್ಞಾನ ಅಥವಾ ಪ್ರಕೃತಿಯ ಗುಣಗಳೆಂಬ ಒಂದು ದಪ್ಪನಾದ ಕಬ್ಬಿಣದ ಮುಚ್ಚಳವನ್ನು ಮುಚ್ಚಲಾಗಿದೆ. ಓಕೆ, ಈಗ ಯೋಚನೆ ಮಾಡಿ, ನಿಮ್ಮತ್ರ ಜ್ಞಾನ ಇದೆ ಅಂದ್ರೆ ಒಳಗೆ ದೀಪ ಉರಿತಿದೆ, ಆ ಕಬ್ಬಿಣದ ಮುಚ್ಚಳವನ್ನು ನಾನು ತೆಗೆಯಬೇಕು ಅನ್ನೋ ಇನ್ಫರ್ಮೇಷನ್ ಅಥವಾ ಅರಿವು ನಿಮಗಿದೆ. ಆದ್ರೆ ಆ ಅರಿವು ಮಾತ್ರವೇ ಆ ದಪ್ಪನಾದ ಭಾರವಾದ ಮುಚ್ಚಳವನ್ನು ಎತ್ತಲು ಸಾಧ್ಯವಾ? ಕಷ್ಟ ಅಲ್ಲ, ಅಸಾಧ್ಯ. ಆ ಜಡವಾದ ಪ್ರಕೃತಿಯ ಆವರಣವನ್ನು ಒಡೆಯಲು ಒಂದು ಅತಿಮಾನುಷ ಶಕ್ತಿ, ಒಂದು ಕೈನೆಟಿಕ್ ಫೋರ್ಸ್ ಬೇಕು. ಆ ಫೋರ್ಸ್, ಆ ಆಘಾತವೇ ಪರಮಪುರುಷನ ಅನುಗ್ರಹ. ಕೇವಲ ತಾರ್ಕಿಕ ಜ್ಞಾನ ಎಷ್ಟು ಲಿಮಿಟೆಡ್ ಅಂದ್ರೆ ಅದು ನಿಮಗೆ ಆವರಣದ ಬಗ್ಗೆ ಹೇಳುತ್ತದೆ ಹೊರತು ಆವರಣವನ್ನು ಒಡೆಯುವ ತಾಕತ್ತು ಅದಕ್ಕಿಲ್ಲ. ಆದ್ರೆ ಜ್ಞಾನ ಆವರಣದ ರಿಯಾಲಿಟಿಯನ್ನು ತೋರಿಸ್ತಲ್ಲ? ತೋರಿಸುತ್ತೆ, ಆದ್ರೆ ಬಿಡಿಸುವುದಿಲ್ಲ. ಜ್ಞಾನದಿಂದಲೇ ಮುಕ್ತಿ ಸಿಗುವುದಾಗಿದ್ರೆ ಲೈಬ್ರರಿಯಲ್ಲಿರುವ ಎಲ್ಲಾ ಫಿಲಾಸಫಿ ಪ್ರೊಫೆಸರ್ಗಳು ಇಷ್ಟೊತ್ತಿಗೆ ಜೀವನ್ಮುಕ್ತರಾಗಿರ್ಬೇಕಿತ್ತಲ್ವೇ? ಆದ್ರೆ ಹಾಗಿಲ್ಲ. ಭಗವಂತನ ಮರಣವಿಲ್ಲದ ಅನುಗ್ರಹವಿದ್ದಾಗ ಮಾತ್ರ ಆ ಮುಚ್ಚಳ ಒಡೆದು ಬೆಳಕು ಹೊರಬರುತ್ತದೆ. ಆ ಮುಚ್ಚಳದ ಉದಾಹರಣೆ ನಿಜಕ್ಕೂ ಪವರ್ಫುಲ್ ಆಗಿದೆ. ನಾನು ಒಪ್ಪುತ್ತೇನೆ. ಜ್ಞಾನ ಮಾತ್ರವೇ ಆ ಮುಚ್ಚಳವನ್ನು ಒಡೆಯುವುದಿಲ್ಲ. ಆದರೆ ಆ ಭಗವಂತನ ಅನುಗ್ರಹ ಅನ್ನೋದು ಸುಮ್ಮನೆ ಆಕಾಶದಿಂದ ಉದುರೋದಿಲ್ಲವಲ್ಲ, ಅದಕ್ಕೆ ಒಂದು ಅರ್ಹತೆ ಬೇಕು. ಅರ್ಹತೆ? ಹೌದು. ಆ ಮುಚ್ಚಳವನ್ನು ತೆಗೆಯಲು ಭಗವಂತ ಬರಬೇಕು ಅಂದ್ರೆ ನಮ್ಮ ಮನಸ್ಸು ಅದಕ್ಕೆ ರೆಡಿ ಇರಬೇಕು. ಆ ರೆಡಿನೆಸ್ ಅಥವಾ ಅರ್ಹತೆ ಹೇಗೆ ಬರುತ್ತೆ? ಅದು ಬರೋದು ನಮ್ಮ ಆಶ್ರಮಗಳ ಫ್ರೇಮ್ವರ್ಕ್ ಮೂಲಕ. ನಮ್ಮ ಕೇಳುಗರಿಗೆ ಈ ಆಶ್ರಮಗಳ ಸಿಸ್ಟಮ್ ಬಗ್ಗೆ ಹೇಳೋದಾದ್ರೆ, ಇದು ಕೇವಲ ವಯಸ್ಸಿನ ಆಧಾರದ ಮೇಲೆ ಮಾಡಿದ ಡಿವಿಷನ್ ಅಲ್ಲ. ಇದೊಂದು ಅದ್ಭುತವಾದ ಸೈಕಲಾಜಿಕಲ್ ಪ್ರಾಸೆಸ್. ಅಂದ್ರೆ ನೀವು ಆ 4 ಹಂತಗಳ ಬಗ್ಗೆ ಮಾತಾಡ್ತಿದ್ದೀರಾ? ಹೌದು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಇದು ನಮ್ಮ ಈಗೋ ಅಥವಾ ಅಹಂಕಾರವನ್ನು ಹಂತವಾಗಿ ಒಡೆಯುವ ಒಂದು ಸಿಲಬಸ್ ಇದ್ದ ಹಾಗೆ. ಬ್ರಹ್ಮಚರ್ಯದಲ್ಲಿ ನೀವು ಕಲಿಯುತ್ತೀರಾ, ಶಿಸ್ತು ಅಳವಡಿಸಿಕೊಳ್ಳುತ್ತೀರಾ. ಗೃಹಸ್ಥಾಶ್ರಮದಲ್ಲಿ ನೀವು ಮದುವೆಯಾಗಿ ದುಡಿದು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀರಾ. ಅಂದ್ರೆ ಧರ್ಮ, ಅರ್ಥ, ಕಾಮಗಳನ್ನು ಅನುಭವಿಸುತ್ತೀರಾ. ಇಲ್ಲಿ ನಿಮ್ಮ ಈಗೋ ಬಿಲ್ಡ್ ಆಗುತ್ತೆ. ಸರಿ. ಆದರೆ ಮ್ಯಾಜಿಕ್ ಶುರುವಾಗೋದು ವಾನಪ್ರಸ್ಥದಲ್ಲಿ. ನೀವು ಕಟ್ಟಿಕೊಂಡ ಸಾಮ್ರಾಜ್ಯವನ್ನು, ನಿಮ್ಮ ಅಧಿಕಾರವನ್ನು, ನಿಮ್ಮ ಜವಾಬ್ದಾರಿಯನ್ನು ನೀವಾಗೇ ಬಿಟ್ಟುಕೊಡಲು ಶುರು ಮಾಡ್ತೀರಾ. ನಿಮ್ಮ ಈಗೋವನ್ನು ನೀವೇ ಕಾನ್ಷಸ್ ಆಗಿ ಕರಗಿಸ್ತಾ ಬರ್ತೀರಾ. ಕೊನೆಗೆ ಸನ್ಯಾಸದಲ್ಲಿ ಸಂಪೂರ್ಣ ವೈರಾಗ್ಯ. ಇದು ಮನುಷ್ಯನ ವಿಕಾಸದ ಒಂದು ಸೈಂಟಿಫಿಕ್ ನಕ್ಷೆ. ನೀವು ಹೇಳುವ ಈ ಶಿಸ್ತು? ಒಂದು ನಿಮಿಷ. ಈ ಶಿಸ್ತಿನ ಪ್ರೋಸೆಸ್ ಮೂಲಕ ಹಾದು ಹೋಗಲೇ ನಾನು ಡೈರೆಕ್ಟಾಗಿ ಮುಚ್ಚಳ ತೆಗೆಸ್ಕೊಳ್ತೀನಿ, ನನಗೆ ಭಗವಂತನ ಅನುಗ್ರಹ ಬೇಕು ಅಂದ್ರೆ ಅದು ಶಾರ್ಟ್ಕಟ್ ಹುಡುಕದ ಹಾಗೆ. ಶಿಸ್ತಿಲ್ಲದ ಭಕ್ತಿ ಬಹುಬೇಗ ಕುರುಡಾಗಿ ಫ್ಯಾನಟಿಸಮ್ ಆಗೋ ಅಪಾಯವಿದೆ. ನೀವು ಹೇಳುವ ಶಿಸ್ತು, ಈಗೋ ಕರಗಿಸುವ ಪ್ರಕ್ರಿಯೆ, ಇವೆಲ್ಲ ಲಾಜಿಕಲ್ ಆಗಿ ಪರ್ಫೆಕ್ಟ್ ಆಗಿದೆ. ಆದ್ರೆ ಆಧ್ಯಾತ್ಮಿಕತೆಯ ಅತಿ ದೊಡ್ಡ ಸೌಂದರ್ಯವೇ ಅದು ಲಾಜಿಕ್ನ ಗಡಿಗಳನ್ನ ಮೀರಿ ನಿಲ್ಲೋದು. ಲಾಜಿಕ್ ಮೀರಿದ್ರೆ ಅದು ಅರ್ಥಹೀನ ಆಗಲ್ವಾ? ಇಲ್ಲ, ಅದೇ ಪರಮಸತ್ಯವಾಗುತ್ತೆ. ನೀವು ಪುರುಷಾರ್ಥಗಳಲ್ಲಿ ಮೋಕ್ಷವನ್ನ ಕೊನೆಯ ಗುರಿ ಅಂತ ಹೇಳಿದ್ರಿ. ನೀವು ಆಶ್ರಮದ ಮೂಲಕ ಒಂದೊಂದೇ ಮೆಟ್ಟಿಲು ಹತ್ತಿ ಮೋಕ್ಷವನ್ನ ಪಡೆಯಬೇಕಂತೀರಿ. ಆದ್ರೆ ಈ ಲಾಜಿಕ್ ಎಲ್ಲಿ ಫೇಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಹೇಳಿ. ನಾರದ ಭಕ್ತಿಸೂತ್ರದಲ್ಲಿ ಬರುವ ಒಂದು ಸಣ್ಣ ಅಕ್ಷರ ತು. ತು ಅಂದ್ರೆ ಇನ್ನಾದರೂ ಅಂತ. ಇದರ ವಿವರಣೆ ಎಷ್ಟೊಂದು ಅದ್ಭುತವಾಗಿದೆ ಗೊತ್ತಾ? ಲೌಕಿಕವಾದ ಪ್ರತಿಯೊಂದು ಪ್ರೀತಿಯಲ್ಲೂ ಒಂದು ಷರತ್ತು ಇರುತ್ತೆ, ಒಂದು ನಿರೀಕ್ಷೆ ಇರುತ್ತೆ. ನೀವು ಹೇಳಿದ ಜ್ಞಾನ ಮತ್ತು ಆಶ್ರಮದ ದಾರಿಯಲ್ಲೂ ನಾನು ಶಿಸ್ತಿನಿಂದ ಇದ್ದೇನೆ, ಹಾಗಾಗಿ ನನಗೆ ಮೋಕ್ಷ ಸಿಗಬೇಕು ಅನ್ನೋ ಒಂದು
ಹಿಡನ್ ಎಜೆಂಡಾ ಇದೆ. ಅಜೆಂಡಾ ಅಲ್ಲ, ಅದೊಂದು ಸ್ವಾಭಾವಿಕವಾದ ಗುರಿ. ಗುರಿಯೇ ಇರ್ಬೋದು, ಆದ್ರೆ ಅಮಲ ಭಕ್ತಿಯಲ್ಲಿ ಆ ಗುರಿಯೂ ಇರಲ್ಲ. ಒಬ್ಬ ನಿಜವಾದ ಭಕ್ತನಿಗೆ ಮುಕ್ತಿ ಕೂಡ ಬೇಡ, ನನಗೆ ಮೋಕ್ಷ ಕೊಡು ಅಂತ ಕೇಳುವುದು ಕೂಡ ಒಂದು ರೀತಿಯ ಸ್ವಾರ್ಥವೇ. ಮೋಕ್ಷ ಸ್ವಾರ್ಥನ? ಇದು ಸ್ವಲ್ಪ... ಹೌದು, ಭಕ್ತ ಭಗವಂತನಲ್ಲಿ ಎಷ್ಟರ ಮಟ್ಟಿಗೆ ಕರಗಿ ಹೋಗಿರ್ತಾನೆ ಅಂದ್ರೆ ಆ ಪ್ರೇಮದ ಆನಂದದ ಮುಂದೆ ಮೋಕ್ಷವೂ ಅವನಿಗೆ ಸಣ್ಣದಾಗಿ ಕಾಣುತ್ತದೆ. ಭಾಗವತದಲ್ಲಿ ಹೇಳುವ ನವವಿಧ ಭಕ್ತಿಗಳನ್ನೊಮ್ಮೆ ನೆನ್ಪಿಸ್ಕೊಳ್ಳಿ: ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಹೌದು, ಅರ್ಚನ, ವಂದನ, ದಾಸ್ಯ, ಸಖ್ಯ ಮತ್ತು ಆತ್ಮನಿವೇದನ. ಇದು ಯಾವುದೇ ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾ ಅಲ್ಲ, ಇದರಲ್ಲಿ ಯಾವುದೇ ಹಿಡನ್ ಕ್ಯಾಲ್ಕ್ಯುಲೇಷನ್ ಇಲ್ಲ. ಹಾಗಿದ್ದಾಗ ನೀನು ಗೃಹಸ್ಥನಾಗಿಯೇ ಇರಬೇಕು, ಆಮೇಲೆ ವಾನಪ್ರಸ್ಥಕ್ಕೆ ಹೋಗ್ಬೇಕು ಅನ್ನೋ ನಿಮ್ಮ ಕಟ್ಟುನಿಟ್ಟಿನ ರೂಲ್ಸ್ ಇಲ್ಲಿ ಹೇಗೆ ಅಪ್ಲೈ ಆಗುತ್ತೆ? ಪ್ರೇಮ ಅನ್ನೋದು ಒಂದು ಪ್ರವಾಹ, ಅದು ಬರುವಾಗ ಯಾವ ಆಶ್ರಮದ ಗೇಟುಗೂ ಕಾಯುವುದಿಲ್ಲ. ಒಂದು ನಿಮಿಷ. ಭಕ್ತನಿಗೆ ಮೋಕ್ಷವೂ ಬೇಡ ಅನ್ನೋದು ಕೇಳಲು ಬಹಳ ಪೊಯೆಟಿಕ್ ಆಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಮನುಷ್ಯನ ಪ್ರತಿಯೊಂದು ಕೆಲಸದ ಹಿಂದೆಯೂ ಒಂದು ಮೋಟಿವ್ ಇದ್ದೇ ಇರುತ್ತೆ. ಏನೂ ಬೇಡದೆ ಕೇವಲ ಪ್ರೀತಿಸುತ್ತೇನೆ ಅನ್ನೋದು ಸೈಕಾಲಜಿಕಲಿ ಸಾಧ್ಯನಾ? ಇದು ಸುಮ್ಮನೆ ಹೈಪೋಥೆಟಿಕಲ್ ಆಗ್ತಿದೆ ಅಂತ ನನಗನ್ನಿಸ್ತಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವು ಈ ಥಿಯರಿಯಿಂದ ಹೊರಬಂದು ಈ ನಮ್ಮ ಮೂಲ ವಸ್ತುವಿನ ಗ್ರಂಥವನ್ನ ಬರೆದ ಲೇಖಕರಾದ ಎಂ ರವೀಂದ್ರ ರಾಮನಾಥ್ ಭಟ್ರವರ ಜೀವನವನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಖಂಡಿತ, ನೋಡೋಣ. ರವೀಂದ್ರ ರಾಮನಾಥ ಭಟ್ರವರ ಜೀವನವನ್ನು ಗಮನಿಸಿದರೆ ಜ್ಞಾನಮಾರ್ಗ ಮತ್ತು ಕರ್ಮಯೋಗ ಹೇಗೆ ಜೊತೆಯಾಗಿ ಸಾಗಬೇಕು ಅನ್ನೋದು ಅರ್ಥ ಆಗತ್ತೆ. ಅವರು 37 ವರ್ಷಗಳ ಕಾಲ ದೆಹಲಿ, ಭೋಪಾಲ್, ದಕ್ಷಿಣ ಭಾರತದ ಹಲವೆಡೆ ಕೆಲಸ ಮಾಡಿ ರಿಟೈರ್ ಆದರು. ಹೌದು, ಸುದೀರ್ಘ ವೃತ್ತಿ ಜೀವನ. ನಿವೃತ್ತಿಯ ನಂತರ ಕೇವಲ ಭಕ್ತಿ ಅಂತ ಹೇಳ್ಕೊಂಡು ಕಣ್ಮುಚ್ಚಿ ಮೂಲೆಗೂ ಕೂರ್ಲಿಲ್ಲ. ಅವ್ರು ಏನ್ ಮಾಡಿದ್ರು? 8 ಸಂಪುಟಗಳ ದೊಡ್ಡ ಗ್ರಂಥಮಾಲೆಯನ್ನು ರಚಿಸಿದ್ರು. ವಿಷ್ಣು ಸಹಸ್ರನಾಮ, ಸಂಧ್ಯಾವಂದನೆ, ಆಧ್ಯಾತ್ಮಜ್ಞಾನ, ಹೀಗೆ ಅತ್ಯಂತ ಗಹನವಾದ ವಿಚಾರಗಳನ್ನು ಜನರಿಗೆ ಮುಟ್ಟಿಸೋ ಕೆಲಸ ಮಾಡಿದ್ರು. ಅದೊಂದು ದೊಡ್ಡ ಕಾಂಟ್ರಿಬ್ಯೂಷನ್. ಖಂಡಿತ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಆಡಿಯೋ, ವಿಡಿಯೋಗಳ ಮೂಲಕ ಜ್ಞಾನವನ್ನು ಹಂಚುತ್ತಿದ್ದಾರೆ. ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪುಸ್ತಕಗಳನ್ನು ವಿತರಿಸುವುದು, ಉಪನ್ಯಾಸಗಳನ್ನು ನೀಡುವುದು, ಇದೆಲ್ಲವೂ ಏನು? ಇದು ಬೌದ್ಧಿಕವಾದ ಜ್ಞಾನವನ್ನು ಸಮಾಜಕ್ಕೆ ಹಂಚುವ ಅತ್ಯಂತ ಶಿಸ್ತುಬದ್ಧವಾದ ಕೆಲಸ. ಬರೀ ಇಮೋಷನಲ್ ಭಕ್ತಿ ಸಾಲ್ದು, ಇಂಟೆಲೆಕ್ಚುವಲ್ ಶೇರಿಂಗ್ ಮತ್ತು ಆಶ್ರಮ ವ್ಯವಸ್ಥೆಯ ಶಿಸ್ತು ಬೇಕು ಅನ್ನೋದಕ್ಕೆ ಲೇಖಕರ ಬದುಕೇ ಅತ್ಯುತ್ತಮ ಸಾಕ್ಷಿಯಲ್ವೇ? ಲೇಖಕರ ಬದುಕು ಮತ್ತು ಅವರು ಸಮಾಜಕ್ಕೆ ಕೊಡುತ್ತಿರುವ ಕೊಡುಗೆ ನಿಜಕ್ಕೂ ಗ್ರೇಟ್, ಅದರಲ್ಲಿ ಎರಡೂ ಮಾತಿಲ್ಲ. ಅವರು ನಿವೃತ್ತಿಯ ನಂತರವೂ ಇಷ್ಟು ಆಕ್ಟಿವ್ ಆಗಿ ಜ್ಞಾನ ಹಂಚುತ್ತಿದ್ದಾರೆ ಅಂದ್ರೆ ಅದು ದೊಡ್ಡ ಸಾಧನೆ. ಆದ್ರೆ ನೀವು ಇಲ್ಲಿ ಒಂದು ಬಹುಮುಖ್ಯವಾದ ಡೀಟೇಲ್ ಮಿಸ್ ಮಾಡ್ತಿದ್ದೀರಾ ಅಂತ ನನ್ಗನ್ಸ್ತಿದೆ. ಓ, ಏನು ಆ ಡೀಟೇಲ್? ನೀವು ಅವರ ಪುಸ್ತಕಗಳನ್ನು ಉಲ್ಲೇಖಿಸಿದ್ದೀರಿ, ಆದ್ರೆ ಆ ಸಂಪುಟಗಳ ಹೆಸರೇನ್ ಗೊತ್ತಾ? ಆ ಕೃತಿಗಳ ಹೆಸರು ಭಕ್ತಿಯುಕ್ತ ಕರ್ಮಯೋಗ ಮತ್ತು ಭಕ್ತಿಯುಕ್ತ ಜ್ಞಾನಯೋಗ. ಹೌದು. ಕೇವಲ ಜ್ಞಾನಯೋಗ ಅಂತ ಅವ್ರ ಹೆಸರಿಟ್ಟಿಲ್ಲ. ಅಂದ್ರೆ ಲೇಖಕರ ಅಂತಿಮ ಆಶಯವೇನು? ಜ್ಞಾನ ಮತ್ತು ಕರ್ಮಗಳು ಒಣ ಬೌದ್ಧಿಕತೆಯಾಗಬಾರ್ದು, ಅದೊಂದು ಡ್ರೈ ಇಂಟೆಲೆಕ್ಚುಯಲ್ ಎಕ್ಸರ್ಸೈಸ್ ಆಗಬಾರ್ದು, ಅವು ಭಕ್ತಿಯುಕ್ತವಾಗಿರಬೇಕು. ಪಾಯಿಂಟ್ ಇದೆ. ಜ್ಞಾನ ಅನ್ನೋದು ಕೇವಲ ಒಂದು ವಾಹನ ಮಾತ್ರ. ಆ ವಾಹನವನ್ನು ಓಡಿಸುವ ಇಂಧನವೆಂದ್ರ ಅದು ಅಮಲ ಭಕ್ತಿ. ನೀವು ಭಗವಂತನ ಕುರಿತಾಗಿ ಎಷ್ಟೇ ಪುಸ್ತಕ ಬರೆದ್ರೂ, ಎಷ್ಟೇ ಜ್ಞಾನ ಹಂಚಿದ್ರೂ ಅದರ ಮೂಲದಲ್ಲಿ ಅಹಂಕಾರವನ್ನು ಅಳಿಸಿ ಹಾಕುವ ಶರಣಾಗತಿ ಇರಬೇಕು. ಶರಣಾಗತಿ, ಹೌದು. ನೀವು ಕೇಳಿದ್ರಲ್ಲ, ಮೋಕ್ಷವೂ ಬೇಡ ಅನ್ನೋದು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಅಂತ. ಅದು ಖಂಡಿತ ಸಾಧ್ಯ. ಒಬ್ಬ ತಾಯಿ ತನ್ನ ಮಗುವನ್ನು ಪ್ರೀತಿಸುವಾಗ ನನಗಿವನಿಂದ ರಿಟರ್ನ್ ಗಿಫ್ಟ್ ಸಿಗತ್ತೆ ಅಂತ ಪ್ರೀತಿಸ್ತಾಳಾ? ಇಲ್ಲ, ಅದು ನಿಸ್ವಾರ್ಥ. ಆ ಪ್ರೀತಿಗೆ ಲೆಕ್ಕಾಚಾರ ಇದೆಯಾ? ಅದೇ ರೀತಿ ಭಗವಂತನ ಮೇಲಿನ ಭಕ್ತಿ ಕೂಡ. ಜ್ಞಾನವು ದಾರಿ ತೋರಿಸಬಹುದು, ಆದರೆ ಗಮ್ಯಸ್ಥಾನವು ಆನಂದ ಪರವಶತೆಯ ಪ್ರೇಮ ಮಾತ್ರ. ಆ ಪ್ರೇಮವೇ ಭಗವಂತನ ಕರುಣೆಯನ್ನು ಎಳೆದು ತರುತ್ತದೆ, ಮತ್ತು ಆ ಕರುಣೆ ಅಥವಾ ಅನುಗ್ರಹ ಮಾತ್ರವೇ ನಮ್ಮನ್ನು ಪ್ರಕೃತಿಯ ಬಂಧನದಿಂದ ಮುಕ್ತಗೊಳಿಸುತ್ತದೆ. ಆ ಭಕ್ತಿಯುಕ್ತ ಎಂಬ ಪದದ ಮೇಲಿನ ನಿಮ್ಮ ಒತ್ತು ಬಹಳ ಚೆನ್ನಾಗಿದೆ. ನಾವು ಆಲ್ಮೋಸ್ಟ್ ಒಂದು ಒಮ್ಮತಕ್ಕೆ ಬರ್ತಿದ್ದೀವಿ ಅಂತ ಅನಿಸ್ತಿದೆ. ಆದರೆ ನನ್ನ ವಾದದ ತಿರುಳನ್ನು ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ಖಂಡಿತ ಹೇಳಿ. ನಾನು ಜ್ಞಾನವನ್ನು ಅಹಂಕಾರಕ್ಕಾಗಿ ಬಳಸಬೇಕು ಅಂತ ಎಲ್ಲೂ ಹೇಳುತ್ತಿಲ್ಲ. ಬದಲಾಗಿ ನೀವು ಹೇಳುವ ಆ ಶರಣಾಗತಿ ಇದೆಯಲ್ಲ, ಅದು ಬ್ಲೈಂಡ್ ಆಗಬಾರ್ದು.
ಜ್ಞಾನವು ನಮಗೆ ಜಗತ್ತಿನ ನಶ್ವರತೆಯನ್ನು ತೋರಿಸ್ಕೊಡ್ತದೆ. ನಾನು ದೇಹವಲ್ಲ, ನಾನೊಂದು ಆತ್ಮ ಅನ್ನೋ ಬೇಸಿಕ್ ಅರಿವು ಮೂಡಿದಾಗ ಮಾತ್ರ ಈ ಅಶಾಶ್ವತವಾದ ಇಹಸುಖದ ಮೇಲಿನ ವ್ಯಾಮೋಹ ಕಮ್ಮಿಯಾಗುತ್ತೆ. ಆ ವ್ಯಾಮೋಹ ಕಡಿಮೆಯಾದಾಗ ಮಾತ್ರ ಮನಸ್ಸು ಪರಸುಖದ ಕಡೆಗೆ ತಿರುಗುತ್ತದೆ. ಈ ಟ್ರಾನ್ಸಿಷನ್ ಆಗಲು ಜ್ಞಾನದ ತಾರ್ಕಿಕ ಅಡಿಪಾಯ ಅನಿವಾರ್ಯ. ಈ ವ್ಯವಸ್ಥಿತ ಬುನಾದಿ ಇಲ್ಲದೆ ನೀವು ಕಟ್ಟುವ ಭಕ್ತಿಯ ಸೌಧ ಒಂದು ಸಣ್ಣ ಕಷ್ಟ ಬಂದಾಗಲೂ ಕುಸಿದು ಬೀಳುತ್ತದೆ. ಅಯ್ಯೋ, ದೇವರು ನನಗೆ ಕಷ್ಟ ಕೊಟ್ಬಿಟ್ಟ ಅಂತ ದೂರುವುದಕ್ಕೆ ಶುರು ಮಾಡ್ತಾರೆ. ಜ್ಞಾನವಿದ್ದರೆ ಈ ಕಷ್ಟಗಳು ಕೇವಲ ಪ್ರಕೃತಿಯ ಗುಣಗಳ ಆಟ ಅಂತ ಅರ್ಥವಾಗುತ್ತೆ. ಬುನಾದಿಯ ಅಗತ್ಯವನ್ನು ನಾನು ನಿರಾಕರಿಸುತ್ತಿಲ್ಲ. ಆದರೆ ಆ ಬುನಾದಿ ಕಟ್ಟಿದ ಮೇಲೆ ಅದರ ಮೇಲೆಯೇ ಕೂತ್ಕೊಳ್ಬಾರ್ದು. ಅಜ್ಞಾನದ ಕತ್ತಲೆ ಅನ್ನೋದು ಕೇವಲ ಇನ್ಫಾರ್ಮೇಷನ್ ಕೊರತೆಯಿಂದ ಬಂದ ಕತ್ತಲೆ ಅಲ್ಲ, ಅದು ಪ್ರಕೃತಿಯ ಸತ್ವ, ರಜ, ತಮೋಗುಣಗಳ ಬಲವಾದ ಬಲೆ. ಆ ಬಲೆ ಬಹಳ ಸ್ಟ್ರಾಂಗ್, ಒಪ್ಪುತ್ತೇನೆ. ನೀವು ಎಷ್ಟೇ ದೊಡ್ಡ ತತ್ವಜ್ಞಾನಿಯಾಗಿದ್ದರೂ, ಎಷ್ಟೇ ಪುಸ್ತಕ ಓದಿದ್ದರೂ ಕೇವಲ ನಿಮ್ಮ ಬುದ್ಧಿಶಕ್ತಿಯಿಂದ ಆ ಬಲೆಯನ್ನು ಹರಿದು ಹೊರಬರಲು ಸಾಧ್ಯವೇ ಇಲ್ಲ. ಅಲ್ಲಿ ಒಂದು ದೈವಿಕ ಇಂಟರ್ವೆನ್ಷನ್, ಡಿವೈನ್ ಇಂಟರ್ವೆನ್ಷನ್ ಬೇಕೇ ಬೇಕು. ಭಗವಂತನಿಗೆ ನಮ್ಮ ಪಾಂಡಿತ್ಯ, ನಮ್ಮ ಆಶ್ರಮಗಳ ಪಾಲನೆಗಿಂತ ಹೆಚ್ಚಾಗಿ ನಮ್ಮ ಹೃದಯದ ಆಳದ ಪರಮ ಪ್ರೇಮ ಮುಖ್ಯವಾಗುತ್ತದೆ. ಎಲ್ಲಿ ಸಂಪೂರ್ಣ ಶರಣಾಗತಿ ಇರುತ್ತದೆಯೋ, ಎಲ್ಲಿ ನಾನು ಮತ್ತು ನನ್ನದು ಅನ್ನೋ ಅಹಂಕಾರ ಕರಗಿರುತ್ತದೆಯೋ, ಅಲ್ಲಿ ಪರಮಾತ್ಮನ ಮಹಾಚೈತನ್ಯ ಶಕ್ತಿ ತಾನಾಗಿಯೇ ಬಂದು ಪ್ರಕೃತಿಯ ಮುಚ್ಚಳವನ್ನು ಒಡೆದುಹಾಕುತ್ತದೆ. ಹಾಗಾಗಿ ಪ್ರಕೃತಿಯ ಗುಣಗಳ ಬಂಧನವನ್ನು ಕಳಚಲು ಭಗವಂತನ ಅನುಗ್ರಹವೇ ಅಂತಿಮ ಮಾರ್ಗ, ಮತ್ತು ಆ ಅನುಗ್ರಹಕ್ಕೆ ಅಮಲಭಕ್ತಿ ಒಂದೇ ದಾರಿ ಅನ್ನೋದು ನನ್ನ ದೃಢವಾದ ನಿಲುವು. ನಮ್ಮ ಈ ಇಡೀ ಚರ್ಚೆಯನ್ನು ಗಮನಿಸಿದರೆ ಆ ಒಂದು ಅದ್ಭುತವಾದ ಪಿಕ್ಚರ್ ಹೊರಬರುತ್ತಿದೆ. ನಾವು ಶುರುನಲ್ಲಿ ಜ್ಞಾನ ಮತ್ತು ಭಕ್ತಿಯನ್ನು ಎರಡು ಎದುರಾಳಿಗಳಂತೆ ನೋಡಿದೆವು. ಹೌದು, ಎರಡೂ ಬೇರೆ ಬೇರೆ ದಾರಿಗಳಂತೆ. ಆದರೆ ವಾಸ್ತವದಲ್ಲಿ ಇವೆರಡೂ ಪರಸ್ಪರ ವಿರೋಧಿಗಳಲ್ಲ, ಬದಲಾಗಿ ಒಂದಕ್ಕೊಂದು ಕನೆಕ್ಟ್ ಆಗಿರುವ ಪರಸ್ಪರ ಪೂರಕವಾದ ಅಂಶಗಳು. ಜ್ಞಾನ ಮತ್ತು ಭಕ್ತಿಗಳೆರಡೂ ಪರಸುಖದ ರಥದ ಎರಡು ಗಾಳಿಗಳಿದ್ದಂತೆ. ಭಕ್ತಿಯಿಲ್ಲದ ಜ್ಞಾನ ಕೇವಲ ಶುಷ್ಕವಾದ ಒಣ ಇಂಟೆಲೆಕ್ಚುವಲ್ ಕಸರತ್ತಾಗ್ತದೆ. ಅದೇ ರೀತಿ ಜ್ಞಾನದ ಅಡಿಪಾಯವಿಲ್ಲದ ಭಕ್ತಿ ಮೌಢ್ಯವಾಗಿ ದಾರಿ ತಪ್ಪುವ ಅಪಾಯವನ್ನು ಎದುರಿಸುತ್ತದೆ. ನೀವು ಹೇಳೋದು 100% ಸತ್ಯ. ನಾವು ಜ್ಞಾನದಿಂದ ಬ್ರಹ್ಮಾಂಡದ ರಚನೆಯನ್ನು, ತತ್ವಗಳನ್ನು, ನಮ್ಮ ಮನಸ್ಸಿನ ಗುಣಗಳನ್ನು ಅರ್ಥಮಾಡಿಕೊಳ್ಳಬಹುದು. ಅದು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಕರೆಕ್ಟ್. ಆದರೆ ಆ ಬ್ರಹ್ಮಾಂಡದ ಸೃಷ್ಟಿಕರ್ತನೊಡನೆ ಒಂದು ಪರ್ಸನಲ್ ಸಂಬಂಧ ಬೆಳೆಸಲು, ಆತನ ಕರುಣೆಗೆ ಪಾತ್ರರಾಗಲು ಪ್ರೇಮವೇ ಬೇಕು. ಮೂಲ ಪಠ್ಯದಲ್ಲಿ ಹೇಳಿರುವಂತೆ ಜ್ಞಾನವೃದ್ಧರು ಮತ್ತು ವಯೋವೃದ್ಧರಿಗೆ ಕೊಡುವ ಗೌರವವು ಒಂದು ರೀತಿಯ ಭಕ್ತಿಯೇ. ಆದರೆ ಭಗವಂತನ ಮೇಲಿನ ಆ ಅಮಲ ಭಕ್ತಿ ಇದೆಯಲ್ಲ, ಅದು ಆನಂದ ಪರವಶತೆಯ ತಂತುವಾಗಿ ರೂಪುಗೊಳ್ತದೆ. ಜ್ಞಾನವು ನಮ್ಮ ಕಣ್ಣು ತೆರೆಸಿದರೆ ಭಕ್ತಿಯು ನಮ್ಮ ಹೃದಯವನ್ನು ತೆರೆಯುತ್ತದೆ. ಅಬ್ಸಲ್ಯೂಟ್ಲಿ. ಪರಸುಖದ ಸಾಧನೆಯಲ್ಲಿ ಮನುಷ್ಯನು ಮೊದಲು ತನ್ನ ಜ್ಞಾನದ ಪರಿಧಿಯನ್ನು ವಿಸ್ತರಿಸಿಕೊಂಡು ಶಿಸ್ತಿನಿಂದ ಬದುಕಬೇಕೋ, ಅಥವಾ ಅಮಲಭಕ್ತಿಯ ಮೂಲಕ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಬೇಕೋ, ಅಥವಾ ಇವೆರಡನ್ನೂ ತನ್ನ ಜೀವನದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು ಎಂಬುದನ್ನು ನಾವು ನಮ್ಮ ಕೇಳುಗರ ವಿವೇಚನೆಗೆ ಬಿಡ್ತಿದ್ದೇವೆ. ಹೌದು, ಇದು ಯಾರೋ ಸರಿ ಯಾರೋ ತಪ್ಪು ಎಂದು ತೀರ್ಪು ಕೊಡುವ ವೇದಿಕೆಯಲ್ಲ. ಇದು ಸಾವಿರಾರು ವರ್ಷಗಳ ಈ ಪ್ರಾಚೀನ ವಿಚಾರಗಳನ್ನು ಇಂದಿನ ನಮ್ಮ ಬದುಕಿಗೆ ಹೇಗೆ ಅಳವಡಿಸಿಕೊಳ್ಳಬಹುದು ಎಂದು ಯೋಚಿಸುವ ವೇದಿಕೆ. ಮೂಲಪಠ್ಯದಲ್ಲಿರುವ ಈ ಗಹನವಾದ ನವಪ್ರಮೇಯಗಳು ಮತ್ತು ನಾರದರ ಭಕ್ತಿಸೂತ್ರಗಳನ್ನು ನೀವು ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಲು, ಪ್ರಶ್ನಿಸಲು ಈ ಚರ್ಚೆ ನಿಮಗೆ ಪ್ರೇರಣೆ ನೀಡಿದೆ ಎಂದು ಭಾವಿಸುತ್ತೇನೆ. ನಾವು ಕಾಯಕ್ರಮದ ಮಧ್ಯದಲ್ಲಿ ಮಾತನಾಡಿದ ಆ ದೀಪ ಮತ್ತು ಮುಚ್ಚಳದ ರೂಪಕವನ್ನೇ ಮತ್ತೆ ನೆನಪಿಸಿಕೊಳ್ಳುತ್ತಾ ಈ ಚರ್ಚೆಯನ್ನು ಮುಗಿಸೋಣ. ಜ್ಞಾನವು ನಮ್ಮ ಒಳಗಿರುವ ಆನಂದದ ದೀಪದ ಅರಿವನ್ನು ಮೂಡಿಸಿದರೆ, ಆ ಅಜ್ಞಾನದ ಭಾರವಾದ ಮುಚ್ಚಳವನ್ನು ತೆಗೆದು ದೀಪದ ಬೆಳಕನ್ನು ಹೊರಸೂಸುವಂತೆ ಮಾಡುವ ಶಕ್ತಿಯೇ ಆ ಭಗವಂತನ ಅನುಗ್ರಹ. ಭಕ್ತಿಯಿಂದ ಮಾತ್ರ ಒಲಿಯುವ ಕರುಣೆಯ ಬೆಳಕು. ನಿಜ. ಈ ಸುಂದರವಾದ ಶಾಶ್ವತವಾದ ಬೆಳಕಿನ ಹುಡುಕಾಟ, ಆ ಪರಸುಖದ ಪಯಣ ನಿಮ್ಮೆಲ್ಲರ ಬದುಕಿನಲ್ಲೂ ಅರ್ಥಪೂರ್ಣವಾಗಿ ಸಾಗಲಿ ಎನ್ನುತ್ತಾ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮಸ್ಕಾರ.